ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಕಾಯಿ ಹೋಳಿಗೆ ಮಾಡ್ತಿದ್ದೀನಿ. ನಾನು ಸ್ವಲ್ಪ ಮೈದಾ ತೊಗೊತಿದ್ದೀನಿ. ಇಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತಿದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಬೇಳೆ ಹೋಳಿಗೆನೇ ಮಾಡಲಿ, ಕಾಯಿ ಹೋಳಿಗೆನೇ ಮಾಡಲಿ, ಹಿಟ್ಟನ್ನು 1 ಗಂಟೆ ಮುಂಚೆನೇ ಕಲಸಿ ಇಟ್ಕೋಬೇಕು. ಹಾಗಾದರೆ ಹೋಳಿಗೆ ತುಂಬ ಸ್ಮೂತಾಗಿರುತ್ತೆ. ನಾವು ಯಾವ ಕಡೆ ಉಜ್ತೀವೋ ಆ ಕಡೆ ನೀಟಾಗಿ ಬರುತ್ತೆ. ನೋಡಿ, ಹಿಟ್ಟು ಈ ಥರ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮೇಲೆ ಎಣ್ಣೆ ಹಾಕ್ಕೊಂಡ್ಮೇಲೆ ಕೈ ಮೇಲೆ ಅಂಟಲ್ಲ ಹಿಟ್ಟು ಈ ಥರ ನೀಟಾಗಿ ಬ್ರಷ್ ಮಾಡಿದರೆ ಈ ಥರ ಬರಬೇಕು. ಸ್ಮೂತಾಗಿರುತ್ತೆ ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಬಿಡೋಣ. ನಂತರ ಒಂದು ಬೌಲ್ನಲ್ಲಿ ಅರ್ಧ ಬೌಲಷ್ಟು ನಾನು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಅರ್ಧ ಲೋಟದಷ್ಟು ನೀರು ತಗೊಂಡು ನೀರನ್ನು ಕುದಿಸ್ಬೇಕು. ಕುದಿಸಾದ್ಮೇಲೆ ಬೆಲ್ಲವನ್ನು ಅದರಲ್ಲಿ ಸೇರಿಸೋಣ. ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಆಗಿದೆ, ಕುದಿ ಬಂತು. ನಂತರ ಅದೇ ಬೌಲಿಂದ 2 ಬೌಲ್ ತೆಂಗಿನಕಾಯಿ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಫಸ್ಟೇ. ಈಗ ಅದರ ಮೇಲೆ ಸೇರಿಸೋಣ. ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಏಲಕ್ಕಿ ಪುಡಿ ಹಾಕೋಣ. ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಏಲಕ್ಕಿ ಸೇರಿಸಿ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೋಡಿ, ಉಂಡೆ ಕಟ್ಟಿದರೆ ಈ ಥರ ಬರಬೇಕು. ಈಗ ಹಿಟ್ಟು ಚೆನ್ನಾಗಿ ನಾದ್ಕೊಂಡೈತೆ. ಈಗ ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ. ಬಾಳೆ ಎಲೆ ಮೇಲೆ ಎಣ್ಣೆನ ನೀಟಾಗಿ ಸವರ್ಕೊಳ್ಳಿ. ಈಗ ಹಿಟ್ಟಿನ ಉಂಡೆ ತೊಗೊತಿದ್ದೀನಿ. ತಗೊಂಡು ರೌಂಡ್ ಶೇಪ್ ಮಾಡಿಕೊಂಡು ಅದರೊಳಗೆ ಕಾಯಿ ಉಂಡೆನ ಹಾಕೋಣ. ನಂತರ ಈಗ ಅದನ್ನು ಬ್ರಷ್ ಮಾಡೋಣ. ಬ್ರಷ್ ಮಾಡಿದ್ಮೇಲೆ ತಟ್ಟೋಣ. ತಟ್ಟಿದ ಮೇಲೆ ಯಾವ ಥರ ಬಂದಿದೆ ನೋಡಿ. ಈಗ ಇದನ್ನು ಹಂಚ ಮೇಲೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕೋಣ ಮೇಲೆ. ಒಂದೇ ಸಲ ರೋಸ್ಟ್ ಮಾಡ್ಕೊಳ್ಳಿ, 2 ಸಲ ಮಾಡ್ಕೊಬೇಡಿ, ಚೆನ್ನಾಗಿ ಬರಲ್ಲ. ನೋಡಿ ಯಾವ ಥರ ಬಂದಿದೆ. ಮತ್ತೊಂದು ಮಾಡ್ಕೊತಿದ್ದೀನಿ ನಾನು. ಹೀಗೆ ಎಲ್ಲ ಹೋಳಿಗೆನೂ ಮಾಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಬ್ಬಕ್ಕೆಲ್ಲ ಚೆನ್ನಾಗಿರುತ್ತೆ. ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ನೀವೊಂದ್ಸಲ ಟ್ರೈ ಮಾಡಿ, ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.